ಪ್ರಾರಂಭ ಮಾಡುವಾಗ ನಾವೆಲ್ಲರಿದ್ದು ನಿಂತ್ಕೊಂಡು देवರಿಗೆ ನಮ್ಮ ಮಧ್ಯದಲ್ಲಿ ಆಹ್ವಾನಿಸೋಣ. आइए हम सब खड़े होकर परमेश्वर को हमारे बीच आमंत्रित करेंगे. ನಮ್ಮ ತಲೆಗಳನ್ನು ಬಾಗಿಸಿ ನಾವು ಕರ್ತನಾದ ಕ್ರಿಸ್ತ ಯೇಸುವಿನ ಚರಣದಲ್ಲಿ ನಮ್ಮನ್ನು ಅರ್ಪಿಸೋಣ. Oh, give thanks to the Lord, call upon his name, make known his deeds among the people. Sing to him, sing praises to him, speak of all his wonders, glory in his holy name. Let the heart of those who seek the Lord be glad. Seek the Lord and his strength, seek his face continually. Remember his wonders which he has done, his marvels and the judgments uttered by his mouth. ಸ್ವಾಮಿ, ಈ ವರ್ಷದ ಮೊದಲನೇ ಭಾನುವಾರ ನಿನ್ನ ಮಂದಿರದಲ್ಲಿ ಬರಲಿಕ್ಕೆ ಅವಕಾಶವನ್ನು ಕೊಟ್ಟು ನಿನ್ನನ್ನು ಆರಾಧಿಸಲಿಕ್ಕೆ ಈ ಭಾಗ್ಯತೆಯನ್ನು ನೀಡಿದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ನಾವು ನಿನ್ನನ್ನು ಆರಾಧಿಸಲಿಕ್ಕೆ ಸಿದ್ಧತೆಯನ್ನು ಹೊಂದಿರುವಾಗ ಯೆಹೋವನೇ, ಕ್ರಿಸ್ತ ಯೇಸುವಿನ ನಾಮದಲ್ಲಿ ದೇವರಾತ್ಮನೇ, ನಿಮ್ಮ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ನೀಡಿ ಯಾರದನ್ನು ಆಶೀರ್ವದಿಸಿ, ಯಾರದನ್ನು ಸ್ವೀಕರಿಸಿಕೊಂಡು, ಯಾರದನ್ನ ಮುಖಾಂತರ ಘನತೆಯನ್ನು ಹೊಂದಿಕೋ. ಮಾತ್ರವಲ್ಲದೆ ಸ್ವಾಮಿ, ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳಿಗೆ, ಇನ್ನು ಬರಲಿಕ್ಕಿರುವಂಥ ಎಲ್ಲ ನಿನ್ನ ಜನರಿಗೆ ಕರ್ತನೆ ಅತಿ ಬೇಗನೆ ಬರಮಾಡಿ ನಾವೆಲ್ಲರೂ ಏಕಮನಸ್ಸುಳ್ಳರಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ನಿನ್ನನ್ನು ಘನಪಡಿಸುವ ಹಾಗೆ ಆಶೀರ್ವಾದ ಮಾಡು. ಯಾರನ್ನೇ ನಿನಗೆ ಸಮರ್ಪಿಸುವಾಗ ಸ್ವೀಕರಿಸಿಕೊ ಸ್ವಾಮಿ. ಈ ಪ್ರಾರ್ಥನೆ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ಹಾಗೆ ನಿಂತಿರುವಾಗ ಹಾಡಿನ ಪುಸ್ತಕದಲ್ಲಿ 27ನೇ ಹಾಡನ್ನು ಹಾಡೋಣ. ವಿಲ್ ಸಿಂಗ್ ಹಿಮ್ ನಂಬರ್ 27. 27वां गीत हम गाएंगे. ಹಾಗೆ ನಿಂತಿರುವಾಗ ಕೀರ್ತನೆಗಳಲ್ಲಿ 145ನೇ ಕೀರ್ತನೆ 1ರಿಂದ 13ನೇ ವಚನವರೆಗೆ ಉತ್ತರ ಪ್ರತ್ಯುತ್ತರಕ್ಕಾಗಿ ಓದ್ಕೊಳ್ಳೋಣ. ಕೀರ್ತನೆಗಳಲ್ಲಿ 145 भजन संहिता 145वां अध्याय 1 से लेकर 13 वचन तक उत्तर प्रत्युत्तर के रूप में हम पढ़ेंगे.
Psalm 145, 1 to 13 for responsive reading. Praise your name forever and ever. One generation shall praise your works to another and shall declare your mighty acts. Man shall speak of the power of your excellent acts, and I will tell of your greatness. Your kingdom is an everlasting kingdom, your dominion endures to generations. Namaste Jiva Rashi ದಯಮಾಡಿ ಕೂತ್ಕೊಳ್ಳಿ, ಪ್ಲೀಸ್ ಬಿ ಸೀಟೆಡ್. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಆದ ನಂತರ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಪರಲೋಕ ಪ್ರಾರ್ಥನೆ ಹೇಳ್ಕೊಳ್ಳೋಣ. ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮೊಬೈಲ್ಸ್ಗಳನ್ನು ನೀವು ಸ್ವಿಚ್ ಆಫ್ ಆದರೂ ಮಾಡಿರಿ, ಇಲ್ಲದಿದ್ದರೆ ಸೈಲೆಂಟ್ ಮೋಡಲ್ಲಿ ಹಾಕ್ರಿ. ನಡುವ ಮೊಬೈಲ್ ಸೌಂಡ್ ಜಾಸ್ತಿ ಬರ್ತದೆ, ಅದಕ್ಕಾಗಿ ದಯಮಾಡಿ ನೀವು सभी अपने मोबाइल्स को या तो बंद करें, नहीं तो साइलेंट मोड पे रखिए. और किसी को अगर मोबाइल ज़्यादा ही अर्जेंट है अटेंड करना, तो आप लोग बाहर जाकर अटेंड कर सकते हैं. अदरवाइज़ जब तक हम यहाँ पर है, हम मोबाइल का इस्तेमाल नहीं करेंगे. प्रार्थना ಮಾಡೋಣ. ಹೊಸ ವರ್ಷ ನಿನ್ನ ಕೃಪೆಯಿಂದ, ನಿನ್ನ ಪ್ರೀತಿಯಿಂದ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳನ್ನು ಹೇಳುತ್ತೇವೆ. ನಮ್ಮ ತಂದೆಯೇ, ನಿನ್ನ ಮಗನು ನಮ್ಮ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ಈ ಮೊದಲನೇ ಭಾನುವಾರ ದಿನ ನಾವು ನಿನ್ನ ಭವನದಲ್ಲಿ ಸೇರಿರುವಾಗ, ಕ್ರಿಸ್ತನೇ, ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಬೇಡಿಕೊಳ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ಪ್ರೀತಿ ಕಳೆದ ವರ್ಷದಲ್ಲಿ, ಕಳೆದ ದಿನಗಳಲ್ಲಿ ನಮ್ಮ ಮೇಲೆ ಇಟ್ಟು ಈ ದಿನ ತನಕ ನಡೆಸಿದಲ್ಲ, ಅದೇ ರೀತಿಯಲ್ಲಿ ಇಡೀ ವರ್ಷ ಮತ್ತು ಬರುವ ಎಲ್ಲ ದಿನಗಳಲ್ಲಿ ಸ್ವಾಮಿ, ನಿನ್ನ ಕೃಪೆಯಲ್ಲಿ ನಾವಿರುವ ಹಾಗೆ ಆಶೀರ್ವಾದ ಮಾಡು. ನಿನ್ನಲ್ಲೇ ನಮ್ಮನ್ನು ಅಂಟಿಕೊಂಡಿರುವ ಹಾಗೆ ಆಶೀರ್ವದಿಸು. ಯೆಹೋವನೇ, ಕ್ರಿಸ್ತನೇ, ದೇವರಾತ್ಮನೇ, ನಿನ್ನ ಚರಣದಲ್ಲಿ ನಮ್ಮನ್ನು ಅರ್ಪಿಸಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಕೃಪಾಳವಾದ ದೇವರೇ,
ನಮ್ಮ ಈ ಸಭೆಗೆ ನಿನ್ನ ಆಶೀರ್ವಾದವನ್ನು ಸದಾಕಾಲ ನೀಡುತ್ತಾ ಈ ಸಭೆಯನ್ನು ಆಶೀರ್ವದಿಸಿ ಈ ಸಭೆಯನ್ನು ಆತ್ಮೀಯ ಮಾರ್ಗದಲ್ಲಿ ಬೆಳೆಯುತ್ತಾ ಇರುವ ಹಾಗೆ ಕೃಪೆಯನ್ನು ಕೊಟ್ಟು ಈ ಸಭೆಗೆ ಸ್ವಾಮಿ ನಿನ್ನ ಮಹಿಮೆಗೋಸ್ಕರ ನೀನೇ ಎಲ್ಲ ದಿನಗಳಲ್ಲಿ ಎಲ್ಲ ಸಮಯಗಳಲ್ಲಿ ಸಿದ್ಧಪಡಿಸಿಕೊಳ್ತಾ ಇರು. ಈ ಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ಕುಟುಂಬದಲ್ಲಿ ನಿನ್ನ ಕಾರ್ಯಗಳು ಹೆಚ್ಚಿನ ರೀತಿಯಲ್ಲಿ ಮಾಡುತ್ತಾ ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ಸ್ವಾಮಿ ನಿನ್ನ ಹತ್ತಿರದಲ್ಲೇ ತಮ್ಮ ಜೀವಿತಗಳನ್ನು ಇಟ್ಟುಕೊಂಡು ಜೀವಿಸುವ ಹಾಗೆ ಕೃಪೆಯನ್ನು ಕೊಡು. ಈ ನಿನ್ನ ಪ್ರಿಯವಾದವರಿಗೆ ಇರ್ತಕ್ಕಂಥ ಎಲ್ಲ ಥರದ ಕಷ್ಟ, ದುಃಖ, ಸಂಕಟಗಳನ್ನು, ವೇದನೆಗಳನ್ನು, ರೋಗಗಳನ್ನು, ಚಿಂತೆ, ಭಾರಗಳನ್ನು, ಅವರ ಜೀವಿತಗಳಲ್ಲಿರ್ತಕ್ಕಂಥ ಎಲ್ಲ ಥರದ ಸಮಸ್ಯೆಗಳನ್ನು ದೂರಪಡಿಸಿ ನಿನ್ನ ನಾಮದಲ್ಲಿ ನಿನ್ನ ಜನರಿಗೆ ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇವರ ಮನೆಗಳಲ್ಲಿ, ಇವರ ಸುತ್ತಮುತ್ತಲೂ ಯಾವಾಗಲೂ ನಿನ್ನ ತೇಜವು, ನಿನ್ನ ಪ್ರಕಾಶವು ಇರುವ ಹಾಗೆ ಆಶೀರ್ವದಿಸು. ನಿನ್ನ ಸುರಕ್ಷಾ ಕವಚವನ್ನು ಹೊದಿಸಿ ಈ ನಿನ್ನ ಪ್ರಿಯವಾದ ಮಕ್ಕಳನ್ನು ನಿನ್ನಲ್ಲೇ ಬೆಳೆಸು ಸ್ವಾಮಿ. ಕರ್ತನೇ, ಇವರ ಜೀವಿತದ ಎಲ್ಲ ಕ್ಷೇತ್ರದಲ್ಲಿ ನೀನೇ ಅರಸನಾಗಿದ್ದು ಇವರನ್ನು ನಡೆಸು. ಇವರಿಗೆ ಬೇಕಾಗಿರುವಂಥ ಎಲ್ಲ ವಿಷಯಗಳನ್ನು ತಕ್ಕ ಸಮಯಕ್ಕೆ ಕೊಡುವಂಥ ದೇವರಾಗಿರುವುದರಿಂದ ನಿನಗೆ ಕೃತಜ್ಞತವನ್ನು ಸಲ್ಲಿಸುತ್ತಾ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅದೇ ರೀತಿಯಲ್ಲಿ ನಿನ್ನ ಕೃಪೆಯನ್ನು ತೋರಿಸ್ತಾ ಇರು. ತಂದಂಥ ದೇವರೇ, ನಿನ್ನ ಚರಣದಲ್ಲಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಅನ್ಯ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕರ್ತನೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೋಸ್ಕರ ಬೇಡಿಕೊಳ್ತಾ ಇದ್ದೇವೆ ಸ್ವಾಮಿ. ದೇವರಾತ್ಮನೇ, ನಿನ್ನ ಚಲನೆಯನ್ನು ಈ ದೇಶದಲ್ಲಿ ಮಾಡುತ್ತಾ ಈ ದೇಶವನ್ನು ನಿನ್ನ ಮಹಿಮೆಗೋಸ್ಕರ ಸಿದ್ಧಪಡಿಸಿಕೋ. ಈ ದೇಶದೆಲ್ಲ ಜನರು ಕ್ರಿಸ್ತನ ರುಚಿಯನ್ನು ಪಡ್ಕೊಳ್ಳಿಕ್ಕೆ ನೀನೇ ಸಹಾಯವನ್ನು ನೀಡು. ಈ ದೇಶವನ್ನು ಆಳ್ತಕ್ಕಂಥ ನಾಯಕರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಅವರಿಗೆ ತಿಳುವಳಿಕೆ, ಬುದ್ಧಿ, ಜ್ಞಾನವನ್ನು ಕೊಟ್ಟು ಸ್ವಾಮಿ ನಿನ್ನ ಚಿತ್ತದನುಸಾರವಾಗಿ ಅವರು ತಮ್ಮ ಕಾರ್ಯಗಳನ್ನು ಮಾಡುತ್ತಾ ಈ ದೇಶವನ್ನು ಆಳಲಿಕ್ಕೆ ನಿನ್ನ ಸಹಾಯವನ್ನು ನೀಡು. ನೀನು ಅವರಿಗೆ ನೇಮಿಸಿರುವುದರಿಂದ ಸ್ವಾಮಿ ನೀನೇ ನಿನ್ನ ಚಿತ್ತವನ್ನು ಅವರ ಮುಖಾಂತರ ಈ ದೇಶದಲ್ಲಿ ಪೂರ್ತಿಗೊಳಿಸು. ಕರ್ತನೆ, ವಿಶೇಷವಾಗಿ ಈ ದೇಶದಲ್ಲಿ ಈ ಸಮಯದಲ್ಲಿ ಹಬ್ಬಿರುವಂಥ ಈ ರೋಗ, ಕರ್ತನೆ, ಇಡೀ ಪ್ರಪಂಚದಲ್ಲಿ ಹಬ್ಬಿರುವಂಥ ಈ ಮಹಾರೋಗವನ್ನು ಸ್ವಾಮಿ, ಈ ವರ್ಷದಲ್ಲಿ ಒಂದು ನಿರೀಕ್ಷೆ ನಮಗಿದೆ. ಅದೇನೆಂದರೆ ಈ ರೋಗ ನಮ್ಮ ಮಧ್ಯದಿಂದ ಹೋಗುತ್ತದೆ ಅನ್ನುವಂಥ ಸ್ವಾಮಿ. ಈ ಒಂದು ನಿರೀಕ್ಷೆ, ನಮ್ಮ ನಿರೀಕ್ಷೆ, ಇಡೀ ಪ್ರಪಂಚದ ಎಲ್ಲ ಜನರ ನಿರೀಕ್ಷೆ, ಅದನ್ನು ಬಲಪಡಿಸಿ ಈ ದೇಶದಿಂದ, ಇಡೀ ಪ್ರಪಂಚದಿಂದ ಈ ರೋಗವನ್ನು ನೀನು ತೆಗೆದುಹಾಕಬೇಕಾಗಿ ನೀನು ಬೇಡಿಕೊಳ್ತಾ ಇದ್ದೇವೆ. ಈಗಾಗಲೇ ವ್ಯಾಕ್ಸಿನ್ ಬಂದಿದೆ ಸ್ವಾಮಿ. ಈ ವ್ಯಾಕ್ಸಿನ್ಗೆ ಆಶೀರ್ವದಿಸು. ಈ ವ್ಯಾಕ್ಸಿನ್ ಮುಖಾಂತರ ಸ್ವಾಮಿ ನಿನ್ನ ಒಳ್ಳೆಯ ಆರೋಗ್ಯವನ್ನು ಎಲ್ಲರ ಜೀವಿತದಲ್ಲಿ ಇಳಿಸುವ ಹಾಗೆ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ ತಂದೆ ಅಂತ ದೇವರೇ. ಅದೇ ರೀತಿಯಾಗಿ ನಿನ್ನ ಸೇವೆಯನ್ನು ಮಾಡುವಂಥ ಎಲ್ಲ ನಿನ್ನ ಸೇವಕರಿಗೋಸ್ಕರ, ಸೇವೆ ಸಂಸ್ಥೆಗಳಿಗೋಸ್ಕರ, ಸಭೆಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಕೆಗಳನ್ನು ಅವರು ಒಳ್ಳೆ ರೀತಿಯಿಂದ ವಹಿಸಲಿಕ್ಕೆ ನಿನ್ನ ಸಹಾಯವನ್ನು ನೀಡು. ವಿಶೇಷವಾಗಿ ಮೆಥಡಿಸ್ಟ್ ಚರ್ಚ್ಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಮೆಥಡಿಸ್ಟ್ ಚರ್ಚಲ್ಲಿ ಎಲ್ಲ ಸಭಿಕರು, ಸಭಾ ಪಾಲಕರು, ಡಿಎಸ್ಗಳು, ಬಿಷಪ್ಸ್ರು ಮತ್ತು ಎಲ್ಲ ಅಧಿಕಾರಿಗಳನ್ನು ನಿನ್ನ ಕೈಲಿ ಒಪ್ಪಿಸಿಕೊಡುವಾಗ ಕರ್ತನೆ, ಈ ಸಂಸ್ಥೆ ಮುಖಾಂತರ ನಿನ್ನ ರಾಜ್ಯವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂಬೈ ಪ್ರಾಂತದಲ್ಲಿ, ಮುಂಬೈ ರೀಜನಲ್ ಕಾನ್ಫರೆನ್ಸಲ್ಲಿ ಅಷ್ಟೇ ಅಲ್ಲ, ಆದರೆ ಇಡೀ ದೇಶದಲ್ಲಿ ಕರ್ತನೆ ಬೆಳೆಸುವ ಹಾಗೆ ಆಶೀರ್ವದಿಸು. ಮತ್ತೊಂದು ಆವರ್ತಿ ಬೆಳಗಿನ ಜಾವದಲ್ಲಿ ಸೇರಿ ಬಂದಿರತಕ್ಕಂಥ ನಾವೆಲ್ಲರೂ ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಹೇಳುತ್ತಾ ನಮ್ಮೆಲ್ಲರನ್ನು ನಿನಗೆ ನಿನ್ನ ಪವಿತ್ರವಾದ ಚರಣದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ನಮ್ಮನ್ನು ಸ್ವೀಕರಿಸಿಕೊಂಡು ಮುದ್ರಿಸಿ ನಿನ್ನ ನಾಮದಲ್ಲಿ ನಮ್ಮನ್ನು ಸ್ವಾಮಿ ನಿನಗೋಸ್ಕರ ಸಿದ್ಧಪಡಿಸಿ ಉಪಯೋಗ ಮಾಡಿಕೊಳ್ಳಬೇಕಾಗಿ ನಮಗಾಗಿ ಪ್ರಾಣದಾನವನ್ನು ಕೊಟ್ಟು ಮೃತ್ಯುಂಜಯನಾಗಿರುವ ನಜರೇತಿನ ಯೇಸುವೆ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ನಾವೆಲ್ಲರೂ ನಿಂತ್ಕೊಂಡು ಪರಲೋಕ ಪ್ರಾರ್ಥನೆ ಹೇಳ್ಕೊಳ್ಳೋಣ. ಪರಲೋಕದ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತ ಪರಲೋಕದ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ.
ನಮ್ಮ ಅನುದಿನದ ಆಹಾರ ನಮಗೆ ದಯಪಾಲಿಸಿಕೊಡು. ನಮಗೆ ತಗೊಂಡು ಶ್ರಮಿಸಂತೆ ನಮ್ಮ ತಗೊಂಡು ಶ್ರಮಿಸು. ನಮ್ಮನ್ನು ಶೋಧನೆ ಸೇರಿಸಂತೆ ಕೇಳುಗಳನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನೀವೇ ಸ್ವಾಮಿ. ಆಮೇಲೆ ದಯಮಾಡಿ ಕೂತ್ಕೊಳ್ರಿ, ಪ್ಲೀಸ್ ಬಿ ಸಿಟೆಡ್. ಹಿಂದೆ ಕುಂತಿರ್ತಕ್ಕಂಥ ಜನರು ಮುಂದಕ್ಕೆ ಬರಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. जो पीछे बैठे हुए लोग हैं आप लोग आगे आए ताकि नए लोग जो आएंगे वो पीछे बैठ पाएंगे. जितने यूथ्स पीछे बैठे हैं, तुम लोग बूढ़े लोग नहीं हो, आगे आ जाओ. ನಮ್ಮ ಯವನಸ್ತ್ರಿಗೆ ರಿಕ್ವೆಸ್ಟ್ ಮಾಡಬೇಕಾಗ್ತದೆ. आगे जाओ, आगे जाओ, आगे आगे. तुम लोग बीच में मैं बुलाऊंगा नहीं, इधर बिंदास आने का. ಓಕೆ. ವೇದ ಪಾಠ ಕಾಣಿಸೋಣಂಥ ವೇದ ಭಾಗ ಹಳೆ ಒಡಂಬಡಿಕೆಯಲ್ಲಿ ಹಗ್ಗಾಯನ ಪುಸ್ತಕ 1ನೇ ಅಧ್ಯಾಯ 1ರಿಂದ 10ನೇ ವಚನವರೆಗೆ. ಹಗ್ಗಾಯ್ 1ನೇ ಅಧ್ಯಾಯ 1ನೇ ಅಧ್ಯಾಯ 1ರಿಂದ 10. In the Old Testament, the reading is taken from book of Haggai, chapter 1, verses 1 to 10. हग्गाई का किताब पहला अध्याय 1 से 10 वचन तक पुराने नियम का पाठ होगा. ಹೊಸ ಒಡಂಬಡಿಕೆಯಲ್ಲಿ 2ನೇ ಪೇತ್ರ 1ನೇ ಅಧ್ಯಾಯ 3ರಿಂದ 4ನೇ ವಚನ. In the New Testament, the reading is taken from 2 Peter, chapter 1, verses 3 and 4. दूसरा पत्रस उसका पहला अध्याय 3रा और 4था वचन नए नियम का पाठ होगा. ಮೊದಲು ಹಳೆ ಒಡಂಬಡಿಕೆ ಭಾಗ ಓದಲಾಗುತ್ತದೆ. ಆಮೇಲೆ 2ನೇ ಭಾಗ 2ನೇ ಪೇತ್ರ 1ನೇ ಅಧ್ಯಾಯ 3 ಮತ್ತು 4ನೇ ವಚನ. All things that pertain to life and godliness, through the knowledge of
ಆಮೇನ್. ಈ ಸಮಯದಲ್ಲಿ ನಾವು ಪ್ರೇಸ್ ಆ್ಯಂಡ್ ವರ್ಷಿಪ್ ಅನ್ನು ಮಾಡೋಣ.
Amen. Please be seated. ದೇವರ ವಾಕ್ಯಗಳಲ್ಲಿ ಓದಿರ್ತಕ್ಕಂಥ ಭಾಗ, ಹಳೆ ಒಡಂಬಡಿಕೆ ಭಾಗದಲ್ಲಿ ಹಗ್ಗಾಯನ ಪುಸ್ತಕ 1ನೇ ಅಧ್ಯಾಯ 1ರಿಂದ 10ನೇ ವಚನ ಓದಿದ್ವಿ. ಈ ಓದಿರ್ತಕ್ಕಂಥ ಭಾಗದಲ್ಲಿ ಇರುವಂಥ ಮಾತೇನಂತಂದರೆ, ಹಗ್ಗಾಯನು ಜನರಿಗೆ ದೇವರ ಮಂದಿರವನ್ನು ಕಟ್ಟುವಂಥ ವಿಷಯದಲ್ಲಿ ಪ್ರೋತ್ಸಾಹಿಸ್ತಾ ಇದ್ದಾನೆ. ಮಾತ್ರವಲ್ಲದೆ ಹಗ್ಗಾಯನು ಜನರಿಗೆ ದೇವರ ಕೋಪದ ವಿಷಯದಲ್ಲಿ ಸಹ ತಿಳಿಸುವಂತನಾಗಿದ್ದಾನೆ. ಇಲ್ಲಿ हम ये देखते हैं कि पुराने नियम का जो भाग में पढ़ा गया वो भाग, उसमें हग्गाई लोगों से या लोगों को प्रोत्साहित करता है कि परमेश्वर की भवन बांधे, और दूसरा हम ये देखते हैं कि हग्गाई लोगों को परमेश्वर के प्रकोप के बारे में याद दिलाता है या पहचान करवाता है. ಪ್ರಿಯರೇ, ನಾವು ಹೊಸ ವರ್ಷದಲ್ಲಿ ಸೇರಿದ್ದೇವೆ. 2021ನೇ ಇಸ್ವಿ. ಈ 2021ನೇ ಇಸ್ವಿಯಲ್ಲಿ ನಾವು ಮೊದಲನೇ ದಿನ ಆತನ ಭವನದಲ್ಲಿ ಸೇರಿ ಆತನನ್ನು ಆರಾಧಿಸಿದ್ದೀವಿ. ಈ ದಿನ ಈ ವರ್ಷದ ಮೊದಲನೇ ಭಾನುವಾರ ಇರುವುದರಿಂದ ನಾವು ಆತನ ಮಂದಿರದಲ್ಲಿ ಯಥಾ ಪ್ರಕಾರ ಸೇರಿಕೊಂಡು ಆ ದೇವರಿಗೆ ಆರಾಧಿಸ್ತಾ ಇದ್ದೇವೆ. हम परमेश्वर की आराधना कर रहे हैं. आज इस साल का, नया साल का पहला संडे, पहला रविवार, आज परमेश्वर के मंदिर में हम उपस्थित हैं. ಈ ದಿನ ವಿಶೇಷವಾಗಿ ಈ ಮೊದಲನೇ ದಿನ ನಾವೇನು ಆಶೆ ಪಡ್ತೀವಿ ಅಂತಂದರೆ, ದೇವರಿಂದ ಇಡೀ ವರ್ಷವೆಲ್ಲ ಪ್ರತಿದಿನ ಪ್ರತಿ ಒಂದು ಸಮಯದಲ್ಲಿ ದೇವರು ನಮಗೆ ಆಶೀರ್ವದಿಸಬೇಕು, ನಮ್ಮ ಜೀವಿತಗಳಲ್ಲಿ ಆಶೀರ್ವಾದ ಹೊಂದ್ಕೊಳ್ಬೇಕು. ಕಳೆದ ವರ್ಷದಲ್ಲಿ ಸಹ ಇದೇ ಯೋಚನೆ ಮಾಡಿ ನಾವು ದೇವರ ಹತ್ರ ಪ್ರಾರ್ಥಿಸಿದ್ವಿ. पिछले साल भी हम इसी तरह याद करते हुए परमेश्वर के सामने प्रार्थना हम लोगों ने रखा कि परमेश्वर हमारा इस साल अच्छा जाए. लेकिन परमेश्वर की योजना कुछ अलग थी और हम गए साल अच्छी रीति से बिता नहीं पाए. केवल यहाँ पर बैठे हुए हम लोग ही नहीं, बल्कि सारी दुनिया ಪ್ರತಿಯೊಬ್ಬರು, ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಾನವ ಕಳೆದ ವರ್ಷ ಅವರಿಗೆ ಒಳ್ಳೆ ರೀತಿಯಿಂದ ಹೋಗಲಿಲ್ಲ. ಗರೀಬರಾಗಿರಲಿ, ಹಣವಂತರಾಗಿರಲಿ, ಎಲ್ಲರೂ ಹೋದ ವರ್ಷದಲ್ಲಿ ಭಯದಲ್ಲಿ, ದುಃಖದಲ್ಲಿ ಇದ್ದರು. हम सारे लोग डरे हुए थे, चाहे अमीर हो या गरीब हो. गए साल हम सारे लोग डरे हुए थे. एक ऐसा कीटाणु, एक ऐसा वायरस जो आंखों से ना दिखता हुए भी हम पर भारी पड़ा. एक ऐसा वायरस जो आंखों से ना दिखते हुए भी हम पर भारी पड़ा, सारी दुनिया पर भारी पड़ा. वैज्ञानिकों का सोच को हिला दिया. सारी मानव जाति घबरा गए. लेकिन उस परम प्रधान परमेश्वर को धन्यवाद करेंगे कि उसने उसका प्रकोप, मैं तो कहूँगा ये प्रकोप था परमेश्वर का, या परमेश्वर का इस दुनिया को हिलाने का ताकत परमेश्वर ने दिखाया. परमेश्वर ने ये दिखाया, ದೇವರು ಇದನ್ನು ತೋರಿಸಿದ, ಮನುಷ್ಯನ ಬಲದಿಂದ ಅಲ್ಲ, ಆದರೆ ದೇವರ ಬಲದಿಂದ ದೇವರು ಏನು ಬೇಕಾದ್ರೂ ಮಾಡ್ಬೋದು. मनुष्य के बुद्धि से, मनुष्य के बल से नहीं, बल्कि परमेश्वर के बल से परमेश्वर कुछ भी कर सकते, ये दिखा दिया. हम बेबस और असहाय थे, लेकिन इस नए साल में जैसे हम प्रवेश कर चुके, या जैसे हम लोगों ने इस नए साल में कदम रखा, एक उम्मीद हम सभी के जीवनों में हमें मिला. ಹೊಸ ವರ್ಷದಲ್ಲಿ ಒಂದು ನಿರೀಕ್ಷೆ ನಮ್ಮೆಲ್ಲರಿಗೂ ಸಿಕ್ಕಿದೆ. ಅದೇನಂತಂದರೆ, ಖಂಡಿತ ನಾವು वायरस सायला, हम किसी भी कीमत पे वायरस से नहीं मरेंगे. एक आशा हम में जागी है. आज अगर आज का पुणे का स्टैट्स देखें,
स्टैटिस्टिक्स, तो 3000 लोग इन्फेक्टेड 24 घंटे में। 3000 ये एक्टिव केस 3000 लोगों का है। 24 घंटे में एक्टिव केस पुणे में 3000 लोगों का है। एक समय था 7000 10,000 पुणे में, उससे ज़्यादा, लेकिन आज पूरा एक्टिव केस उतना ही है, कम है। तो इससे हमें परमेश्वर ने ये आश्वासन दिया है कि हम मरेंगे तो नहीं वायरस से, लेकिन दूसरी चीज़ से ज़रूर मरेंगे। वायरस से नहीं मरेंगे, लेकिन दूसरी चीज़ों से मर सकते हैं। ಆದರೆ ನಮಗೆ ಬೇರೆ ವಿಷಯಗಳಿಂದ ಸಹ ನಮಗೆ हानि ಆಗಬಾರ್ದು। हमें कोई बुरी चीज़ या बुरी विषय हमारे जीवन में न घटे, बल्कि हर दिन हर पल हम परमेश्वर के आशीष हम पा सके, ऐसा हमारी प्रार्थना है, ऐसा हम चाहते हैं। ದಿನ ಪ್ರತಿದಿನ ಎದ್ದು ಪ್ರತಿಯೊಬ್ಬರು ನೀವು ಎದ್ದು ಪ್ರಾರ್ಥನೆ ಮಾಡ್ತಿರ್ಬೋದು। ಪ್ರಾರ್ಥನೆ ಏನು ಮಾಡ್ತೀರಿ? ಸ್ವಾಮಿ, ದಿನ ನಮಗೆ ಸುರಕ್ಷಿತವಾಗಿಡು, ನಮಗೆ ಭದ್ರವಾಗಿಡು, ನಮ್ಮ ಕುಟುಂಬಕ್ಕೆ ನೀನು ಸುರಕ್ಷತೆ ಭದ್ರತೆಯನ್ನು ನೀಡು, ನಮ್ಮ ಕುಟುಂಬಕ್ಕೆ ಆಶ್ವಾಸಿಸು ಅಂತಂದು ನಾವು ಬೇಡ್ಕೊಳ್ತೀವಿ। एट द एंड ऑफ द डे, पूरा दिन बिताने के बाद हम सुरक्षित तो रहते हैं। हमें परमेश्वर संपूर्ण रीति से वो हर तरह का सुरक्षा तो देता है, लेकिन हो सकता है दिन में हम उदास हो जाते हैं, ನಾವು ದೇವರ ಆಶೀರ್ವಾದ ಪಡ್ಕೊಳ್ಳಲ್ಲ। ಬಯಸುವಂಥ ಅಥವಾ ನಾವು ಇಷ್ಟಪಟ್ಟಿರುವಂಥ ಆಶೀರ್ವಾದ ನಮಗೆ ಕೆಲವು ಸರಿ ಸಿಗಲ್ಲ। ಆದರೆ ಪ್ರಿಯರೇ, ಈ ವರ್ಷದಲ್ಲಿ ಪ್ರತಿದಿನ ನಿಮಗೋಸ್ಕರ ಆಶೀರ್ವಾದ ದಿನ ಆಗಿರಬೇಕು। ಎವ್ರಿ ಡೇ ಇಟ್ ಶುಡ್ ಬಿಕಮ್ ಅ ಬ್ಲೆಸ್ಸಿಂಗ್, अ डे ऑफ ब्लेसिंग्स। ನಿಮ್ಮ ಜೀವಿತಗಳ आपके जीवन में हर दिन आशीषों का दिन होना चाहिए। ಅದು ಆಗ್ತದ? दैट्स पॉसिबल, इट्स पॉसिबल, मुमकिन है। आ मुमकिन अथवा इस पॉसिबिलिटी को होने के लिए कुछ कदम हमें उठाना है। खाली हम होगा ऐसा अंधविश्वास करते हुए हम बैठेंगे तो नहीं होगा, हमें कदम उठाना है, हमें कुछ कार्य करना है। पहला कार्य मैं यही कहूँगा कि ऐसे नोट ऑफरिंग में मत डालो। ये गैस 1 तारीख का ऐसा नोट ये ऑफरिंग में आया है, ये मत डालो, नहीं तो ये जैसा फटा हुआ है ऐसा हमारा ज़िंदगी फट जाएगा। इसे अगर जोड़ेंगे तो भी नहीं चलेगा। ये एक बार फट गया तो इसको जोड़े आप चिपका दो, नहीं चलेगा। वैसा हमारा ज़िंदगी एक बार फट गया, परमेश्वर ने फाड़ दिया तो नहीं बंधेगा। ಇದು ನಾನು ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ, बहुत ही दुख से मैं कह रहा हूँ। जिस किसी ने भी डाला, गलती से भी डाला होगा तो वे लोग परमेश्वर से माफ़ी मांग ले, क्योंकि परमेश्वर के जब बक्से में हम डालते हैं तो ये लोगों को दिखाने के लिए नहीं, बल्कि परमेश्वर देखता है। लोगों को हम उल्लू बना सकते हैं, हम जादूगर लोग हैं, किसको भी उल्लू बना सकते हैं, लेकिन उसको नहीं बना सकते। तो इसीलिए ಇದು ಪ್ರಿಯರೇ, ಇಂಥವೆಲ್ಲ ಹಾಕಬಾರ್ದು। ಇದು ಹೇಳಿ ನಾನು ಪ್ರಸಂಗ ಪ್ರಾರಂಭಿಸ್ತೇನೆ। ನೋಡ್ರಿ, ಆಶೀರ್ವಾದ ಬೇಕಾದರೆ, ದೇವರ ಆಶೀರ್ವಾದ ಪ್ರತಿದಿನ ಬೇಕಾದರೆ ನಾವು ಕೆಲವು ವಿಷಯಗಳನ್ನು ಮಾಡಬೇಕು। ಅದೇನಂತಂದರೆ, ಮೊಟ್ಟ ಮೊದಲನೇದಾಗಿ ನಮಗೆ ಆಶೀರ್ವಾದ ನಮ್ಮ ಜೀವಿತಗಳಿಂದ ಕಳ್ಕೊಳ್ಳಾರ್ದೆ ಅಥವಾ ಮಿಸ್ ಆಗಲಾರ್ದೆ ಎಲ್ಲ ಆಶೀರ್ವಾದಗಳು ಪ್ರತಿದಿನ ನಮಗೆ ಬೇಕಾದರೆ, ಮೊದಲನೇದಾಗಿ ಇಲ್ಲಿ ಹಗ್ಗನು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಹಳೆ ಒಡಂಬಡಿಕೆಯಲ್ಲಿ ಹಗ್ಗನು ಹೇಳ್ತಾ ಇದ್ದಾನೆ, ನೀವು ನೋಡ್ರಿ ಮೊದಲನೇ ಅಧ್ಯಾಯದ 4ನೇ ವಚನದಲ್ಲಿ ಆತನು ನೆನಪು ಮಾಡಿಸ್ತಾ ಇದ್ದಾನೆ, वो याद दिला रहा है कि क्यों तुम्हारे जीवनों में आशीष नहीं है। क्यों आशीष नहीं है? क्योंकि तुमने अपने ही बारे में सोचा है। ನೀವು ನಿಮ್ಮ ಮನೆಗಳ ವಿಷಯಗಳಲ್ಲಿ ಯೋಚಿಸಿದ್ದೀರಿ। ಇಲ್ಲಿ ಹಗ್ಗನು ಹೇಳ್ತಾನೆ, ಸ್ವಾಮಿ ಬಯಸ್ತಾ ಇದ್ದಾನೆ, ಸ್ವಾಮಿ ಹೇಳ್ತಾ ಇದ್ದಾನೆ ಹಗ್ಗನ ಮುಖಾಂತರ, ನನ್ನ ಮನೆ ಹಾಳಾಗಿದೆ, ಮೇರಾ ಘರ್ ಬಿಖರಾ ಹುವಾ ಹೈ, ಟೂಟಾ ಹುವಾ ಹೈ।
आप सभी अपने अपने घर के बारे में सोचकर उसमें आप लोग उसी इसमें आप हैं। मेरे घर के बारे में आपने नहीं सोचा। वाकई हम लोग ये पूरा साल हम परमेश्वर के घर के बारे में नहीं सोच पाए, परमेश्वर के मंदिर के बारे में नहीं सोच पाए, परमेश्वर के भवन के बारे में हम नहीं सोच पाए, क्योंकि परमेश्वर गए साल हमें याद दिला रहा था कि मुझे प्राथमिकता दे, ದೇವರಿಗೆ ಮೊದಲ ಸ್ಥಾನವನ್ನು ಕೊಡಬೇಕು. ಇದು ಹಗ್ಗನ ಹೇಳ್ತಾ ಇದ್ದಾನೆ. ದೇವರು ಬಯಸ್ತಾ ಇದ್ದಾನೆ, ನೀವು ನಿಮ್ಮ ಮನೆಗಳ ಯೋಚನೆಯನ್ನು ಬಿಟ್ಟು ನನ್ನ ಮನೆಯ ವಿಷಯದಲ್ಲಿ ಅಥವಾ ನನ್ನ ವಿಷಯದಲ್ಲಿ ನೀವು ಯೋಚನೆ ಮಾಡುವಂಥರಾಗಿರಬೇಕು. ಅದಕ್ಕೆ ಆಶೀರ್ವಾದ ನಮಗೆ ಸಿಕ್ಕಿಲ್ಲ, ಅದಕ್ಕೆ ಆಶೀರ್ವಾದ ನಮ್ಮಿಂದ ಮಿಸ್ ಆಗ್ತಾ ಇದೆ. ವಿ ಡೋಂಟ್ ಗಿವ್ प्रायोरिटी टू गॉड्स वर्क. हम परमेश्वर के काम को पहला प्रथम स्थान नहीं देते हैं. आज वहाँ पर सैनिटाइज करके वो टेम्परेचर देखने के लिए मेरे पास लोग नहीं हैं. जो 2-3 लोग आते हैं वो बाकी सब अरेंजमेंट करते हैं. वहाँ पर एक व्यक्ति अगर वॉलंटियर होकर मैं परमेश्वर के कार्य के लिए मैं आऊँगा, मैं पहले आऊँगा और खड़ा रहूँगा, कुछ काम मैं करूँगा, ऐसा सोच का मुझे एक भी व्यक्ति नहीं मिला. आप बुरा मत मानिए, लेकिन ये सच है. एक भी व्यक्ति ऐसा होकर खुद होकर नहीं आया कि मैं यहाँ पर रुकता हूँ. हर दिन हम डीएस साहब से हम सुनते हैं, हर संडे हम सुनते हैं, डीएस साहब कहते हैं कि कोई तो तुम्हारे चर्च का वॉलंटियर उधर रखो, वो गवर्नमेंट का नॉर्म्स है, उसी लिए सैनिटाइज करने के लिए, टेम्परेचर चेक करने के लिए कोई तो वहाँ पर रखो. लेकिन हमें मिलता नहीं कोई. इतना बड़ा चर्च में इतने सारे लोग हैं हमारे, हमें नहीं मिलते. क्यों? क्योंकि हम इस बात को एकदम छोटा समझे कि कोई करेगा कोई, इसीलिए आशीष नहीं मिलता. जो जल्दी आते हैं दो तीन लोग, वो लोग हर टाइम वही लोग करते हैं, बाकी लोग हम शांत बैठे. हम लोग कहते हैं कि ठीक है, ओके, लोग कर रहे, करने दो. ಈ ಒಂದು ಇದರಿಂದ ದೇವರ ಆಶೀರ್ವಾದ ಮಿಸ್ ಆಗ್ತದೆ ಪ್ರಿಯರೇ. इट इज़ वेरी इंपॉर्टेंट. परमेश्वर की आशीष को हम ऐसे ही गवा देते हैं. इस बात को ध्यान दें कि हम परमेश्वर के कार्यों को, उसके उद्देश्यों को, उसके प्लान को प्रथम स्थान दें. उसके कार्यों को प्रथम स्थान हम अगर देंगे तो आशीष हमारे जीवन में हम पाएंगे. देखिए, कभी कभी ऐसा भी होता है, ಈ ರೀತಿಯಲ್ಲಿ ಸಾಗ್ತದೆ. ನಾವೇನು ಯೋಚನೆ ಮಾಡ್ತೀವಿ ಅಂತಂದರೆ, हमको करने का मन रहता है, आने का मन रहता है, लेकिन कभी कभार ऐसा भी होता है कि हम सोचते हैं कि अरे मैं अगर उधर जाके रुकूंगा तो लोग मेरे बारे में क्या सोचेंगे, मैं तो इतना धार्मिक नहीं हूँ, ನಾನು ಇಷ್ಟು ದೇವರಲ್ಲಿ ಭಯಭಕ್ತಿಯುಳ್ಳವನು ಅಲ್ಲ, मैं जस्ट चर्च में आता हूँ जाता हूँ, लेकिन अगर मैं अपने आप को वॉलंटियर करके मैं चर्च के काम में आया तो लोग क्या सोचेंगे, ऐसा सोचकर हम अपने आप को पीछे कर लेते हैं. ये भी बात है. लेकिन याद रखिए, एक बात को ध्यान रखिए, ಅದೇನಂತಂದರೆ ದೇವರ ವಾಕ್ಯಗಳಲ್ಲಿ बाइबल में परमेश्वर ने बुद्धिजीवियों को चुना नहीं है. परमेश्वर ने उन लोगों को जिसके अंदर पहले से तलांत था उनको चुना नहीं है. परमेश्वर ने नोहा जैसा एक बूढ़ा व्यक्ति, नोहा जो पियक्कड़ भी था, उसको चुना. अब्राहम बहुत ही बूढ़ा था, उसको चुना. इसहाक दिन में सपने देखता था, यानी कि फालतू का टाइम वेस्ट करता था, उसको चुना. याकूब झूठा था, उसको चुना. मूसा बोल नहीं पाता था, तोतला था, उसको चुना. गिडियोन डरपोक था. सैमसन व्यभिचारी था. राहब वेश्या थी. यिर्मयाह और तिमोथी जवान लोग थे. दाऊद एक व्यभिचारी और मर्डरर था. ऐसे लोगों को चुना परमेश्वर ने. क्यों चुना? क्योंकि जब परमेश्वर के पास वे आए या परमेश्वर ने उन्हें बुलाया तो वो तुरंत अपने रास्तों को बदल लिए.
अपने आप को परमेश्वर के हवाले कर दिए, ದೇವರ ಸಮಕ್ಷದಲ್ಲಿ ತಮ್ಮನ್ನು ತಾವು ಅರ್ಪಿಸಿದ್ರು, ಕೊಟ್ಟರು. ಅದಕ್ಕೆ ದೇವರು ಏನು ಮಾಡಿದೆ ಅಂತಂದರೆ, ಇಂಥ ಕ್ಯಾರೆಕ್ಟರ್ಸ್ ಇದ್ದವ್ರು ಇನ್ನೂ ಭಾಳ ಮಂದಿ ಯಾರ, ಇಂಥ ಕ್ಯಾರೆಕ್ಟರ್ಸ್ ಇದ್ದವರಿಗೆ ದೇವರು ಶುದ್ಧೀಕರಿಸಿ ಆತನ ಕೆಲಸಗೋಸ್ಕರ, ಆತನ ರಾಜ್ಯದ ವಿಸ್ತಾರಗೋಸ್ಕರ, ಆತನ ವಾಕ್ಯಗಳನ್ನು ಪ್ರಚಾರ ಮಾಡಲಿಕ್ಕೆ उपयोग ಮಾಡಿಕೊಂಡ. इन सारे लोग जितने भी लोगों का मैंने नाम लिया, इन सारे लोगों से तो अच्छे हम है कि नहीं? इन सारे लोगों से शायद हम अच्छे रहेंगे. तो हमारा कितना बड़ा कर्तव्य होना चाहिए परमेश्वर के प्रति. हमें उसको पहला स्थान देना है. ಎರಡನೇದು, ನಮ್ಮ ಜೀವಿತಗಳಲ್ಲಿ ಆಶೀರ್ವಾದ ಮಿಸ್ ಆಗುವಂಥ ಕಾರಣ, ಎರಡನೇ ಕಾರಣ ಏನಂತಂದರೆ, ಜನರು ದೇವರ ಚಿತ್ತ ತಿಳಿಯಲಾರದೆ, ದೇವರ ವಾಕ್ಯವನ್ನು ಓದಲಾರದೆ ಅಥವಾ ತಿಳ್ಕೊಳ್ಳಾರದೆ, ದೇವರ ಮಾರ್ಗವನ್ನು ತಿಳ್ಕೊಳ್ಳಾರದೆ ತಮ್ಮ ಜೀವಿತವನ್ನು ಕಳೀತಾ ಇದ್ದಾರೆ. अगर दूसरा कारण देखें आशीष क्यों नहीं उतरा हमारे जीवन में, तो दूसरा कारण ये है कि लोग परमेश्वर के इच्छाओं को, परमेश्वर के वचनों को, परमेश्वर के मार्गों को जाने बगैर अपने जीवन व्यतीत कर रहे हैं. ನಮ್ಮೆಲ್ಲರಿಗೆ ದೇವರು ಆರಿಸ್ಕೊಂಡನಂತಂದರೆ, ಆತನು ನಿಮಗೆ ನನಗೆ ಹಾಗೆ ನಮ್ಮ ಇಷ್ಟದಂಗೆ ನಡಿಲಿಕ್ಕೆ ಬಿಟ್ಟಿಲ್ಲ. ಆತನು ಆರಿಸ್ಕೊಂಡದ ಕಾರಣ ಏನಂತಂದರೆ, ನೀವು ನಾನು ಆತನ ಚಿತ್ತದನುಸಾರವಾಗಿ ನಮ್ಮ ಜೀವನಗಳನ್ನು ಬಾಳುತ್ತಾ ಕೊನೆಯದಾಗಿ ನಮ್ಮ ಜೀವಿತ ಇಲ್ಲಿಂದ ಮುಗಿಸ್ಕೊಂಡ ಮೇಲೆ ಆತನ ಜೊತೆಯಲ್ಲಿರಬೇಕು. ಆ ಕಾರಣಕ್ಕಾಗಿ ನಿಮಗೆ ನನಗೆ ಆರಿಸ್ಕೊಂಡಾನೆ. हम सभी को परमेश्वर ने अगर चुना है तो कारण ये है कि हम हमारे जीवन को सुंदर रीति से व्यतीत करते हुए अंत में हमारे जीवन खत्म होने के बाद हम उसके पास रहे. ಈ ಲೋಕದಲ್ಲಿ ಎಲ್ಲರಿಗೆ ಭಾಗ್ಯ ಸಿಕ್ಕಿಲ್ಲ. ನಿಮಗೇನ ನನಗೇನ ಭಾಳಷ್ಟು ಜನರಾರ, ಬುದ್ಧಿಜೀವಿಗಳಾರ, ऐश्वर्यवंतरगलारा, तगड़े लोग हैं, बहुत सारे लोग हैं हमसे भी अच्छे. उनको ये मौका नहीं दिया प्रभु ने कि परमेश्वर के लोग वो लोग बने करके. आपको और मुझे मौका दिया है. ಆದ್ದರಿಂದ ಆ ದೇವರಿಗೆ ನಾವು ಆತನ ಚಿತ್ತವನ್ನು ದಿನ ಪ್ರತಿದಿನ ತಿಳ್ಕೊಂಡವರಾಗಿರಬೇಕು. ಇಲ್ಲಿ ಸ್ವಾಮಿ ಏನು ಹೇಳ್ತಾನಂತಂದರೆ, ನಾವು ಆತನ ಚಿತ್ತವನ್ನು ತಿಳ್ಕೊಳ್ಳಾರ್ದೆ, ಆತನ ವಾಕ್ಯಗಳನ್ನು ತಿಳ್ಕೊಳ್ಳಾರ್ದೆ, ಆತನ ಮಾರ್ಗವನ್ನು ತಿಳ್ಕೊಳ್ಳಾರ್ದಿದ್ರೆ, ಹಗ್ಗನು ಇಲ್ಲಿ ಬರಿತಾ ಇದ್ದಾನೆ. ದೇವ್ರೇನು ಹೇಳ್ತದೆ ಅಂತಂದರೆ, ನೀವು ಬೆಳೆಸುವಂಥ ಹೊಲ ಅಥವಾ ನಿಮ್ಮ ತುಮಾರಿ ಉಪಾಜ್ नहीं उगेगा. ನೀವು ಹಣ ಆದರೂ ಗಳಿಸ್ಬೋದು, ಹಣ ಹಾಕಿದರೆ ಕಿಸದಲ್ಲಿ ಹಾಕಿದರೆ ಅದಕ್ಕೆ ಸ್ವಾಮಿ ಹೇಳ್ತಾನೆ, ತೂತು ಹಾಕಿಬಿಡ್ತೇನೆ, होल डाल दूंगा, डालेंगे वैसे निकलते जाएगा. परमेश्वर कहता है कि तुम जो तुम्हारे पास जमा करोगे उसी में फूंक दूंगा, समेटने या सिमटने नहीं होगा. ಆದ್ದರಿಂದ ನಾವು ದೇವರ ಚಿತ್ತವನ್ನು ತಿಳ್ಕೊಂಡು ದೇವರ ವಾಕ್ಯದಲ್ಲಿ ಬೆಳೆಯುವಂಥವರಾಗಿರಬೇಕು. परमेश्वर के वचनों में बढ़ने वाले लोग हम बनना चाहिए, तब प्रतिदिन की आशीष हमें मिलते रहेगी. ಮೂರನೇದು, ದೇವರ ಆಶೀರ್ವಾದ ನಾವು ಕಳ್ಕೊಳ್ಳುವಂಥ ಕಾರಣ ಏನಂತಂದರೆ, हम अच्छे सोच के हैं लेकिन कभी कभार क्या होता है, हम डिले करते हैं, हम देरी करते हैं. जैसे यहाँ पर लोग हग्गे के समय लोगों को 50,000 लोगों को राजा ने भेजा. अपने जो लोग यहूदी लोग गुलाम थे उनको भेजा, कहा कि जाओ तुम जाके आज़ादी तुम पाओ और जाके तुम अपना शहर बसाओ. ये लोग आए, आते ही 23वें दिन पर वे लोग वहाँ पर उस नगर में आए, यरूशलेम में आए. 23वें दिन पर वे लोग मंदिर बांधने चालू किए. कहा कि हम पहले परमेश्वर का मंदिर बांधेंगे. बहुत उत्साह था. बाद में 23 दिन के बाद जब स्टार्ट किए, थोड़ा थोड़ा करते करते उनका उत्साह ठंडा हो गया और परमेश्वर के मंदिर को बांधने के लिए 16 साल वे लोग ध्यान नहीं दिए. 16 साल छोड़ दिए ऐसे.
16 साल के बाद जब हग्गई उनको याद दिलाता है, तभी वे लोग मंदिर बांधने के लिए तैयार होते हैं। ನಾವು ದೇವರ ವಾಕ್ಯಗಳನ್ನು शायद मेरे अकेले का नहीं बल्कि आप बहुत जनों का टीवी में सुनते रहेंगे और कंपेयर करते रहेंगे, अरे हमारा पास्टर से तो अच्छा प्रीच करता है, ये करता होगा। हम लोग अच्छे अच्छे प्रीचर का सुनते हैं और बहुत तारीफ करते हैं कि अरे प्रीचर ने ऐसा बोला वैसा बोला, बाइबल से ऐसा ये किया वो किया, सब करते हैं, लेकिन उसका पालन नहीं करते, उसका पालन करने में चूक जाते हैं। ನಾವು ಹೇಳ್ತೀವಲ್ಲ, ಅರೆ ಈ ದೇವರ ಸೇವಕನು ಇಷ್ಟು ಒಳ್ಳೆ ಪ್ರಸಂಗ ಮಾಡಿದ ಎಲ್ಲ ಹೇಳ್ತೇವೆ, ಆಮೇಲೆ ಏನು ಮಾಡ್ತೀವಿ ಅಂತಂದರೆ ಅದನ್ನು ಪಾಲನೆ ಮಾಡಲ್ಲ ಅಥವಾ ಆ ಮಾತುಗಳನ್ನು ಕೈಕೊಂಡು ನಡೆಯಲ್ಲ. ಅದರಿಂದ ಏನಾಗ್ತದೆ ಅಂತಂದರೆ ಆಶೀರ್ವಾದ ಕಳ್ಕೊಳ್ತೀವಿ. ನಾವು ಡಿಸಿಷನ್ಸ್ ಬೇಗನೆ ತಗೊಂಡು ದೇವರ ಹತ್ರದಲ್ಲಿ ನಡೆಯಲ್ಲ. ವಿ ಡಿಲೇ, ಹಮ್ देरी करते हैं, ये सोचते हैं कि आज नहीं कल, परमेश्वर काम आज नहीं कल, मंथली कंट्रीब्यूशन आज नहीं अगले महीने, जबकि देने का ताकत है फिर भी हम डिले करते हैं। बोलते हैं कि स्टीफन जगह पे नहीं मिला, फ़ोन किया तो वो नहीं था। ऐसे सारी छोटी छोटी बातें ये मैं बताना नहीं चाहिए, लेकिन ये छोटी छोटी बातें हमको हमारा आशीषों को रोकता है। ನಾಲ್ಕನೇದೇನಂತಂದರೆ ದೇವರ ಆಶೀರ್ವಾದ ನಮಗೆ ಸಿಗಲಾರದ ಕಾರಣ ಏನಂತಂದರೆ, ನಾವು ಕೆಲವು ಸರಿ ಏನಂತಂದರೆ हम डिस्करेज हो जाते हैं, हम निराश हो जाते हैं। निराश होकर निराशा में ही हम रहने लगते हैं, तभी हम आशीष होते हैं। पौलुस कहता है कि हर दिन आनंदित रहो या खुशी से रहो। Rejoice in the Lord always, and again I say rejoice. In every season, in every situation, you have to rejoice. हर दिन हर पल हमें खुशी से रहना है, लेकिन हम क्या करते हैं कि समस्याओं को देखकर डर के निराश हो जाते हैं। ये निराश होने का भी एक कारण है कि हम आशीष को नहीं पाते हैं। हम ये नहीं सोचते कि ये निराशा मेरे परमेश्वर की आशीषों से कहीं छोटा है, बहुत छोटा है, ಅದಕ್ಕೆ ಆಶೀರ್ವಾದ ಕಳ್ಕೊಳ್ತೀವಿ। ಅದಕ್ಕೆ ನಿರಾಶೆ ಎಂದೂ ಆಗಲಾರ್ದೆ ಮುಂದಕ್ಕೆ ಹೋಗ್ತಾ ಇರಬೇಕು। ಐದನೇದು, ನಾವು ದೇವರ ಪರಲೋಕದ ಚಮತ್ಕಾರವನ್ನು ಅಥವಾ ದೇವರ ಚಮತ್ಕಾರವನ್ನು ಅದನ್ನು ನಾವು ಅದರ ಮೇಲೆ ನಂಬಿಕೆ ಇಡಲ್ಲ। हमें मालूम है कि परमेश्वर कुछ भी कर सकता है, फिर भी हम परमेश्वर के अलौकिक ताकत पर हम विश्वास नहीं करते हैं। ನಾವು ವಿಶ್ವಾಸ ಏನು ಮಾಡ್ತೀವಿ ಅಂತಂದರೆ, ನಮ್ಮ ಕಣ್ಣಿಂದ ಕಾಣುವಂಥ ವಿಷಯಗಳ ಮೇಲೆ ವಿಶ್ವಾಸ ಮಾಡ್ತೀವಿ. ಇದು ಮಾಡಿದರೆ ಇದಾಗ್ತದೆ, ಇದು ಮಾಡಿದರೆ ಇದಾಗ್ತದೆ, ಕ್ಯಾಲ್ಕುಲೇಟಿವ್ ಮೈಂಡ್ ಆಗ್ತದೆ. ಆದರೆ ನಿಜವಾಗ್ಲೂ ದೇವರ ಮೇಲೆ ನಂಬಿಕೆ ಇಡಲ್ಲ। ವಿಶ್ವಾಸ ಅಂದರೆ ಏನು? विश्वास यानी क्या? वो चीज़ जो मुमकिन नहीं होने का, फिर भी आपने उस परम प्रधान पर भरोसा किया और वो कर देता आपको, ये विश्वास है। यानी कि मुझे ये विश्वास है या मैं ऐसा विश्वास करता हूँ कि परमेश्वर मेरे लिए जो असंभव है उसको संभव कर देगा। इन 8-9 महीने में हमारा परिस्थिति काफ़ी बिगड़ा था। गए साल के 8-9 महीने में हमारा परिस्थिति बिगड़ गया। हम परमेश्वर पर भरोसा करके हर दिन बिता रहे थे, फिर भी हमारी परिस्थिति बिगड़ता रहा, क्योंकि आप लोग प्रॉपर कंट्रीब्यूट नहीं किए, जो अलग अलग रीज़नों की वजह से। तो मुझे कंट्रीब्यूशन या मुझे मेरा हिस्सा नहीं मिला प्रॉपर, तो हमारा डगमगा रहा था। ऐसी स्थिति में हमने पूर्ण रीति से विश्वास किया, एज अ फैमिली विश्वास किया, भरोसा किया। एक ऐसा वक्त आया कि हमारा रेशन सब खत्म हो गया और घर में कुछ भी नहीं था। परमेश्वर पर भरोसा किया, विश्वास किया। सवेरे उठे हम लोग, सवेरे का नाश्ता हो गया, दोपहर का रेशन सब खत्म हो गया, कर्फ्यू में बाहर नहीं जा पा रहे थे, दुकान सब बंद था,
और कुछ सुविधा नहीं थी, लेकिन बराबर 1:30 बजे, ऐसा 1:30 या 2 बजे किसी ने रेशन भेजा। पूरे जितने भी मेथडिस्ट भवन में पास्टर्स लोग सभी को भरपूर रेशन भेजा, कम से कम एक 20 दिन 25 दिन चलने वाला रेशन भेजा। देखिए, मैं ये बोल रहा हूँ कि असंभव को संभव करता है परमेश्वर। मैं ये इसलिए नहीं बोल रहा हूँ कि मेरा समस्या मैं आपको बताने रहा हूँ, मैं एक परमेश्वर का चमत्कार, परमेश्वर की महिमा के लिए बता रहा हूँ। मैं ये कह रहा हूँ कि जो बात पर हम विश्वास से अगर प्रार्थना करते, विश्वास से परमेश्वर के सन्मुख में ये विश्वास करें कि ये होगा, मिलेगा, तो वो परमेश्वर देता है, करता है। ಅದು ಜನರಿಗೆ ಇವತ್ತು ನಮ್ಮ ಜೀವಿತಗಳಲ್ಲಿ ಕಡಿಮೆಯಾಗಿದೆ. ಅದಕ್ಕೆ ಆಶೀರ್ವಾದ ಹೊಂದ್ಕೊಳ್ಳಲ್ಲ. ವಿಶ್ವಾಸ ಬೆಳೆಸ್ಕೊಳ್ಬೇಕು. ಮತ್ತು ಕೆಲವು ಜನರು ನಾವು ಆಶೀರ್ವಾದ ಇನ್ನೂ ಕಳ್ಕೊಳ್ಳುವಂಥ ಕಾರಣ ಇನ್ನು 2-3 ರೀಸನ್ ಇವೆ. ಕೆಲವು ಜನರಿಗೆ ಏನಿರುತ್ತೆ ಅಂತಂದರೆ, ಅವರು ಯಾವಾಗಲೂ ಏನು ಹೇಳ್ಕೊಳ್ತಾರೆ ಅಂತಂದರೆ, ನನಗೆ ಭಯಂಕರ ಅಂದರೆ ನನ್ನ ಕೆಲಸ ಭಾಳ ದೊಡ್ಡದಿದೆ, ನಾನು ಇಂಥ छोटा मोटा चर्च का काम, ये उसका काम, इसका काम करने के लिए मेरे पास टाइम नहीं है. मेरा कुछ लोगों को प्राइड रहता है. ये प्राइड की वजह से अपना कार्यों को हम ज़्यादा प्रामुख्यता देते हुए परमेश्वर के कार्यों को या परमेश्वर में या परमेश्वर के विषय में हम दूसरा स्थान करते समय हम आशीष होते हैं. कभी कभी लोगों को आशीष होने के कारण और भी है, कभी कभी लोगों को धीरज नहीं रहता, यानी कि वी लैक पेशेंस. हम प्रार्थना करते हैं, हमें ऐसा चाहिए कि तुरंत उत्तर मिल जाए, या हम जो करेंगे उसका रिजल्ट फटक से मिल जाए. ऐसा नहीं होता. दाना, एक बीज जमीन में गिरने के बाद उसको भी टाइम लगता है उगने के लिए. बच्चा माँ के गर्भ में, उसको भी टाइम लगता है पूरी रीति से हर बॉडी तैयार होने के लिए. इमीडिएट कुछ नहीं होता. हमें धीरज रखना है. वी शुड हैव पेशेंस. एवरी डे वी शुड हैव पेशेंस. तभी हम परमेश्वर की आशीष को देखेंगे. और हम परमेश्वर के कार्यों को या परमेश्वर के हर दिन का जो संगति है, उस संगति को हम महसूस नहीं करते हैं तो हम आशीष होते हैं. परमेश्वर कहता है कि ದೇವರೇ ಈ ಮಾತನ್ನು ಹೇಳ್ತಾನೆ, ಎಲ್ಲಿ 2-3 ನನ್ನನ್ನು ಆರಾಧಿಸ್ತಾರೋ ಅಥವಾ ನನ್ನನ್ನು ಧ್ಯಾನಿಸ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ. हमारा परिवार में हम 2 से ज़्यादा ही रहते हैं. तो जब 2 से ज़्यादा रहते हैं तो अगर हम प्रार्थना करते हैं तो नेचुरली परमेश्वर उसके वादे के अनुसार, ಆತನ ವಾಗ್ದಾನದ ಅನುಸಾರವಾಗಿ ಆತನು ತನ್ನ ಪ್ರಸನ್ನತೆಯನ್ನು ನೀಡ್ತಾನೆ. ಆ ಪ್ರಸನ್ನತೆಯನ್ನು ನಾವು ತಿಳ್ಕೊಳ್ಳಲ್ಲ. वो प्रसन्नता, परमेश्वर की उपस्थिति को हम नज़रअंदाज कर देते हैं. इन एवरी फैमिली देयर इज अ प्रेजेंस ऑफ गॉड. और इसीलिए उसने आपको चुना है, आपका परिवार को चुना है. नहीं तो आपको छोड़ देता था ऐसे ही. आपको छोड़ा नहीं है. तो इसीलिए महसूस करो कि परमेश्वर की प्रसन्नता आपके परिवार में है. कभी घटना बुरी घटती है, कभी अच्छा घटता है, तो हर स्थिति में परमेश्वर आपके साथ है. वो आपको, आपका जीवन को रूप देकर ಚಲಾತಾ है. ಅದನ್ನು ನಾವು ತಿಳ್ಕೊಳ್ಬೇಕು. ಹಾಗಾದರೆ ದೇವರ ಆಶೀರ್ವಾದ ನಾವು ಹೊಂದ್ಕೊಳ್ತೇವೆ. ಈ 7-8 ಮಾತುಗಳನ್ನು ಹೇಳಿದ್ನಲ್ಲ, ಇವೆಲ್ಲ ನಾವು ಅದರ ತಕ್ಕಾಗಿ ನಡೆದ್ರೆ ಅಥವಾ ತಿಳ್ಕೊಂಡ್ರೆ ದೇವರ ಆಶೀರ್ವಾದ ಪ್ರತಿದಿನ ಹೊಂದ್ಕೊಳ್ತೀವಿ. ಇಲ್ಲದೆ ಹೋದರೆ ದೇವರ ಆಶೀರ್ವಾದ ನಾವು ಹೊಂದ್ಕೊಳ್ಳಲ್ಲ. ಮತ್ತು ಅದೇ ಮಾತು ಕೊನೆ ದಿನಗಳಲ್ಲಿ ಸ್ವಾಮಿಗೆ ನಾವು ಹೇಳ್ತೀವಿ, ಸ್ವಾಮಿ ಎಲ್ಲ ನಾನು ಮಾಡಿದೆ, ಎಲ್ಲ ಇದು ಕೊಟ್ಟೆ, ಎಲ್ಲ ಅದು ಮಾಡಿದೆ. ಸ್ವಾಮಿ ಏನು ಹೇಳ್ತಾನಂತಂದರೆ, ನೀನು ಯಾರು, ನಾನು ನಿನಗೆ ಅರಿಯಲಾರೆನು. तो कौन, मैं तुझे नहीं जानता हूँ. क्योंकि ये परमेश्वर कहेगा, क्योंकि हम परमेश्वर को प्रथम स्थान अगर नहीं देंगे तो.
या परमेश्वर के राह पर हम नहीं रहेंगे तो आशीष तो नहीं पाएंगे, ऊपर से वहाँ का आशीष भी हम खो देंगे। ಪ್ರಿಯರೇ, ಈ ದಿನ, ಈ ಮೊದಲನೇ ಭಾನುವಾರ ದಿನ ನೀವು ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು। एक डिसीजन आप लेना है, वो ये कि प्रभु कोई भी स्थिति क्यों ना हो, ಯಾವುದೇ ಸ್ಥಿತಿ ಆಗಿರಲಿ, ನಾನು ನಿನ್ನನ್ನು ಬಿಡಲ್ಲ, ನಿನಗೆ ಮೊದಲನೇ ಸ್ಥಾನವನ್ನು ಕೊಟ್ಟು ನಿನ್ನ ಕಾರ್ಯಗಳಲ್ಲಿ ನನ್ನನ್ನು ನಾನು ಹಾಕಿರ್ತೀನಿ। ಈ ಮಾತನ್ನು ನಾವು ಹೇಳ್ಕೊಂಡ್ರೆ ಖಂಡಿತ ದೇವರ ಆಶೀರ್ವಾದ ನಾವು ಹೊಂದ್ಕೊಳ್ತೇವೆ। ಕಷ್ಟ, ದುಃಖ, ಸಂಕಟ ಬರ್ತದೆ, ಈ ಬಂದಾಗಲೂ ದೇವರು ಅದರಲ್ಲಿಂದ ಪಾರಾಗಲಿಕ್ಕೆ ಬಲವನ್ನು ಕೊಡ್ತಾನೆ। ಅದೇ ಆಶೀರ್ವಾದ। ಬನ್ನಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡೋಣ। ಪ್ರಾರ್ಥನೆ ಕರೆ। ತಂದೆ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ। ಈ ಬೆಳಗಿನ ಜಾವದಲ್ಲಿ ದಿನ ಪ್ರತಿದಿನ ಆಶೀರ್ವಾದ ಯಾವ ರೀತಿಯಲ್ಲಿ ಹೊಂದಿಕೊಳ್ಳಬೇಕು ಅನ್ನುವಂಥ ವಿಷಯಗಳನ್ನು ನೀವು ತಿಳಿಸಿದ್ದೆ। ನೀನು ಕೊಡುವಂಥ ಆಶೀರ್ವಾದಗಳು ನಾವು ನಮ್ಮ ತಪ್ಪುಗಳಿಂದ, ಅಪರಾಧಗಳಿಂದ, ನಮ್ಮ ಆಲಸತನದಿಂದ, ನಮ್ಮ ಸ್ವಚ್ಛಗಳಿಂದ ನಿನ್ನ ಮಾರ್ಗವನ್ನು, ನಿನ್ನ ಆಶೀರ್ವಾದವನ್ನು ಕಳ್ಕೊಳ್ತೇವೆ। ಈ ದಿನ ನೀನು ಮತ್ತೊಂದು ಆವರ್ತಿ ಎಚ್ಚರಿಕೆಯ ಮಾತನ್ನು ಕೊಟ್ಟು ನಮಗೆ ನಿನ್ನ ಹತ್ರದಲ್ಲಿ ನಡಿಲಿಕ್ಕೆ ಕರ್ತನೆ ಹೇಳಿರುವಾಗ ನಮ್ಮೆಲ್ಲರಿಗೆ ನಿನಗೋಸ್ಕರ ತಿದ್ದು ರೂಪಿಸು, ನಿನಗೋಸ್ಕರ ಸಿದ್ಧಪಡಿಸು, ಮಾತ್ರವಲ್ಲದೆ ನಿನಗೆ ಯಾವಾಗಲೂ ಮಹಿಮೆ ತರುವ ಮಕ್ಕಳಾಗುವಂತೆ ಆ ರೀತಿಯಲ್ಲಿ ನಮ್ಮನ್ನು ಮಾಡು। ಸ್ತೋತ್ರಗಳನ್ನು ಹೇಳುತ್ತಾ ಈ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್। ಈ ಸಮಯದಲ್ಲಿ ಪ್ರಕಟಣೆಗಳು ಈ ರೀತಿಯಲ್ಲಿದೆ। ಮುಂದಿನ ಭಾನುವಾರ ಇದೇ ರೀತಿಯಲ್ಲಿ 11 ಗಂಟೆಗೆ ಆರಾಧನೆ ಜರುಗಿಸಲ್ಪಡ್ತದೆ ಮತ್ತು ನಿಮಗೆ ಕೊಟ್ಟಿರ್ತಕ್ಕಂಥ ಕಾಣಿಕೆ ಡಬ್ಬಿಗಳನ್ನು, ಪ್ಲಾಸ್ಟಿಕ್ ಬಾಕ್ಸ್ जो आपको दिया ऑफरिंग बॉक्स, ಅದನ್ನು ತೆಗೆದು ನೀವು ತರಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ। वो आप लोग उसके अंदर आप लोग प्रार्थना पूर्वक दान जमा किए होंगे, वो आप लोग अगले संडे, अभी तक जिन्होंने नहीं दिया वे अगले संडे ले आने के लिए मैं निवेदन करता हूँ। ಮತ್ತು ನೀವು ನಿಮ್ಮ ಕಾಣಿಕೆಗಳನ್ನು, ನಿಮ್ಮ ಕಾಂಟ್ರಿಬ್ಯೂಷನ್ಸ್ಗಳನ್ನು, ಡೊನೇಷನ್ಸ್ಗಳನ್ನು, ಟೈತ್ಗಳನ್ನು ದಯಮಾಡಿ ಆದಷ್ಟು ಬೇಗ ನೀವು ಚರ್ಚಿಗೆ ಒಪ್ಪಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ। ಸ್ಟೀಫನ್ ಗೌಡ್ರು ಇವರು ಟ್ರೆಜರರು, ಇವರಿಗೆ ನೀವು ಡೈರೆಕ್ಟರ್ ಇದ್ರೆ ಕೊಡ್ಬೋದು, ಇಲ್ಲದಿದ್ದರೆ ಆನ್ಲೈನಿಂದ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಆನ್ಲೈನಿಂದ ಟ್ರಾನ್ಸ್ಫರ್ ಮಾಡ್ಬೋದು ಮಾಡಿ ನೀವು ಅವರಿಗೆ ತಿಳಿಸಿದರೆ ನಿಮಗೆ ರಿಸಿಟ್ ಅವರು ಕೊಡ್ತಾರೆ। ಮುಂದಿನ ಭಾನುವಾರ ಆರಾಧನೆ ಆದ ನಂತರ ಪಾಸ್ಟೇಟ್ ಕಮಿಟಿ ಮೀಟಿಂಗ್ ಇರ್ತದೆ। ಪಾಸ್ಟೇಟ್ ಕಮಿಟಿ ಮೆಂಬರ್ಸ್ಗಳು ದಯಮಾಡಿ ಮುಂದಿನ ಭಾನುವಾರ ಆರಾಧನೆ ಆದಮೇಲೆ ನೀವು ಪಾಸ್ಟೇಟ್ ಕಮಿಟಿ ಮೀಟಿಂಗ್ಗೋಸ್ಕರ ಇರಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ। ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸುವಂಥ ಜನರ ಹೆಸರನ್ನು ಓದ್ತೇನೆ। ಬರ್ತ್ಡೇಸ್ ಇನ್ ದಿಸ್ ವೀಕ್ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರೀಸ್ ಈ ವಾರದಲ್ಲಿ। ಮೊದಲು ಬರ್ತ್ಡೇಸ್ 3ನೇ ತಾರೀಕು ಅನ್ನಪೂರ್ಣ ಸ್ಟೀವನ್ ನೇಗಲ್, 4ನೇ ತಾರೀಕು ರೂಪಾಲಿ ನೆಲ್ಸನ್ ಆಶಾಪುರೆ, 5ನೇ ತಾರೀಕು ವಿಲಾಸ್ ನಥಾನೆಲ್ ಅಲ್ಜಂಡ್, 8ನೇ ತಾರೀಕು ರತ್ನಮಾಲಾ ಮೋಸಸ್ ಹಿರೇಕೆರೂರ್, 9ನೇ ತಾರೀಕು ಮೆಲಿಟಾ ರಾಜರ್ಸ್, ಇವರು ತಮ್ಮ ಬರ್ತ್ಡೇ ಈ ವಾರದಲ್ಲಿ ಆಚರಿಸ್ತಾ ಇದ್ದಾರೆ। ಮತ್ತು ವೆಡ್ಡಿಂಗ್ ಆ್ಯನಿವರ್ಸರೀಸ್ 5ನೇ ತಾರೀಕು ಮಿಸಸ್ ಆ್ಯಂಡ್ ಮಿಸ್ಟರ್ ವಿಲಿಯಂ ರಾಜ್ ನಾಟೇಕರ್, 8ನೇ ತಾರೀಕು ಮಿಸಸ್ ಆ್ಯಂಡ್ ಮಿಸ್ಟರ್ ಜೇಮ್ಸ್ ಭಾಸ್ಕರ್ ಗೌಡರ್, 9ನೇ ತಾರೀಕು ಮಿಸಸ್ ಆ್ಯಂಡ್ ಮಿಸ್ಟರ್ ಮಾರ್ಟಿನ್ ಅರ್ಥರ್ ಅಜ್ಗರ್ನಿ, ಇವರು ತಮ್ಮ ವೆಡ್ಡಿಂಗ್ ಆ್ಯನಿವರ್ಸರೀಸ್ ಈ ವಾರದಲ್ಲಿ ಆಚರಿಸ್ತಾ ಇದ್ದಾರೆ। ಇಲ್ಲಿ ಬರ್ತ್ಡೇಸ್ ಇದ್ದವರು ಇಲ್ಲಿ ಇದ್ದಿದ್ದಾದರೆ ಈ ವಾರದಲ್ಲಿ ನೀವು ಮುಂದೆ ಬರಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ। आप लोग अगर सोशल डिस्टेंस रख के अगर आप लोग खड़े रहेंगे तो आप लोगों के लिए हम बर्थडे सॉन्ग गाएंगे। जिसका बर्थडे इस हफ्ते में है उनके लिए बर्थडे सॉन्ग गाया जाएगा और उनके लिए प्रार्थना किया जाएगा। वेडिंग एनिवर्सरीज वाले भी अगर यहाँ रहें तो आगे आइए। बन रही अन्नपूर्णा नेगल, रूपाली नेल्सन, विलास नथानिल, रत्नमाला मोजस, मेलिटा रॉजर्स। वेडिंग एनिवर्सरीज मिसेस एंड मिस्टर विलियम राज नाटेकर, जेम्स गौडर, मिसेस एंड मिस्टर जेम्स गौडर, मिसेस एंड मिस्टर मार्टिन अर्थर। ओके, प्लीज़ कम। इव्रिಗೋಸ್ಕರ बर्थडे सॉन्ग आडोಣ नावेल्लरू। वो साइड मुँह कीजिए, ऐसे तो मुँह दिखेगा नहीं, फिर भी वो साइड कीजिए। ओके, हैप्पी बर्थडे टू यू, हैप्पी बर्थडे टू यू,
Happy birthday, dear all. Happy birthday to you. Okay. We'll pray. प्रार्थना करेंगे. पिता, हम फिर एक बार आपको धन्यवाद करते हैं सवेरे के समय के लिए. इस समय इन प्रियजनों को जिन्होंने जिनके जीवन में आपने नया साल प्रदान किया, अन्नपूर्णा, रूपाली, विलास हिलजंड, रत्नमाला मोजस, मेलिटा रॉजर्स, पिता इन प्रियजनों को आप आशीषित करें. जैसे नए साल में प्रवेश करेंगे अपने जीवन के, आपकी उपस्थिति, आपकी प्रसन्नता हमेशा इनके साथ रखें. इनको आपकी सुरक्षा कवच ओढ़े. अंधकार की शक्तियाँ, बीमारियाँ, बुराइयाँ इनके पास ना आए, बल्कि हमेशा ये प्रियजन आप में संतुष्टि का जीवन पा सके, ऐसी अनुग्रह करें. उसी तरह प्रार्थना करते हैं मिसेस एंड मिस्टर विलियम राजनाटेकर, मिसेस एंड मिस्टर जेम्स गौडर, मिसेस एंड मिस्टर मार्टिन अर्थर. इन प्रियजनों के लिए, इन परिवारों के लिए आप आपके आशीषों को उंडेले. पिता, जैसे आपने इन लोगों को संभाला, इनके जीवनों को संवारा, विनती करते हैं जैसे अपनी शादी के नए साल में प्रवेश करेंगे, प्रार्थना करते प्रभु कि आपकी मुख्य उजियाला इनके परिवार में रखें और हर एक पीड़ाओं से, हर एक परिस्थितियों से ये लोग बाहर निकल सके, उसके ऊपर विजय पा सके और परमेश्वर के अनुग्रह में रह सके, ऐसी आशीष करें. उसी तरह प्रार्थना करते हैं इन प्रियजनों के लिए जो हमारे कलीसिया के सदस्य हैं, जो कमज़ोर है, बीमारी की स्थिति में है. पिता, इन लोगों को आप छू लें. सुतार आंटी के लिए प्रार्थना करते हैं, लोबो आंटी के लिए प्रार्थना करते हैं, अर्थर आंटी के लिए प्रार्थना करते हैं, विजय पॉल अंकल के लिए प्रार्थना करते हैं, जोएल बहन इस बच्चे के लिए प्रार्थना करते हैं, और बाकी जितने भी हमारे कलीसिया के सदस्य हैं जो इस समय जिनको आपकी स्पर्श की आवश्यकता है. पिता, इन सारे लोगों को आप छू ले, चंगाई दे और इन्हें नया बल दे, ताकि प्रियजन परमेश्वर की सामर्थ को महसूस कर सके और परमेश्वर के सामर्थ में रह सके. फिर एक बार पिता, इन सारे लोगों को आपके हाथों में समर्पित करते हैं और वैसे उपस्थित सभी लोगों को आपके पवित्र चरणों में समर्पित करते हैं. आशीषित करें और आपके अनुग्रह में चलाएं. धन्यवाद करते प्रार्थना यीशु मसीह के नाम में मांगते हैं, आमीन. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಹಾಡಿನ ಪುಸ್ತಕದಲ್ಲಿ 131ನೇ ಹಾಡನ್ನು ಹಾಡೋಣ. ಆಗ ಮೊದಲನೇ ಕಾಣಿಕೆ ತಲುಪಡ್ತದೆ. ಪಹಲಾ ಆಫರಿಂಗ್ ಲಿಯಾ ಜಾಯೇಗಾ. ಅದಾದ ನಂತರ, ಈ ಹಾಡಾದ ನಂತರ, ಕಾಣಿಕೆ ಆದ ನಂತರ ನಾವು 83ನೇ ಹಾಡನ್ನು ಹಾಡೋಣ, ಎರಡೇ ಸ್ಟಾನ್ಸ. ಆ ಹಾಡನ್ನು ಹಾಡುವಾಗ ನಾವು ಇದು ಕಮ್ಯುನಿಯನ್ ಇಲ್ಲಿ ಪ್ರಾರ್ಥನೆ ಮಾಡಿ ನಾನು ವಾಲಂಟಿಯರ್ಸ್ಗಳಿಗೆ ಕೊಡ್ತೇನೆ. ಅವರು ನಿಮ್ಮ ಜಾಗಕ್ಕೆ ಬಂದು ಅದು ಬಾಸ್ಕೆಟ್ ಇಟ್ಕೊಳ್ತಾರೆ. ಆದ್ದರಿಂದ ನೀವು ನಿಮ್ಮ ಕಮ್ಯುನಿಯನ್ ಅದು ಡಿಸ್ಪೋಸಬಲ್ ಗ್ಲಾಸಲ್ಲಿದೆ, ಅಂದರೆ ನೀವು ಅದು ಕುಡಿದು ರೊಟ್ಟಿ ತಿಂದು, ಅದರೊಳಗೆ ರೊಟ್ಟಿ ಸಾದ ಮತ್ತು ದ್ರಾಕ್ಷರಸ ಸಾದ ಅದನ್ನು ತಿಂದು ಕುಡಿದು ಆಮೇಲೆ ನೀವು ಅದನ್ನು ಮತ್ತೆ ಟ್ರೇ ತಂದಾಗ ಅದರಲ್ಲಿ ನೀವು ಹಾಕಬೇಕು. ಮತ್ತು ಇಲ್ಲಿ ಮುಂದಕ್ಕೆ ಬರೋದು ಅಗತ್ಯ ಇಲ್ಲ. अपने अपने जगह पे आपको कम्युनियन सर्व किया जाएगा. ಈಗ ನಾವು 131ನೇ ಹಾಡನ್ನು ಹಾಡೋಣ. ಆಗ ಮೊದಲನೇ ಕಾಣಿಕೆ ತಲುಪಡ್ತದೆ. ದಯಮಾಡಿ ಕಾಣಿಕೆ ನೀವು लाइनिंद ಬರ್ರಿ, गर्दी मत करो. आप लाइन से आइए, आपका ऑफरिंग डालिए, वापस आपके जगह पे जाइए.
ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನೀನು ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳಲ್ಲಿ ಕರ್ತನೆ, ನಿನ್ನ ಜನರು ಅಲ್ಪವಾದ ಕಾಣಿಕೆಯನ್ನು ತಂದಿರುವಾಗ ಇವರ ಕಾಣಿಕೆಯನ್ನು ಸ್ವೀಕರಿಸಿಕೋ. ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸು ಸ್ವಾಮಿ. ಪರಲೋಕದ ಬಾಗಿಲನ್ನು ತೆರೆದು ಇವರ ಜೀವಿತಗಳಲ್ಲಿ, ಇವರ ಮನೆಗಳಲ್ಲಿ, ಇವರ ಜೀವಿತದ ಎಲ್ಲ ಕ್ಷೇತ್ರದಲ್ಲಿ ನಿನ್ನ ಆಶೀರ್ವಾದಗಳನ್ನು ಸುರಿಸಿ ನಿನ್ನ ಪ್ರಿಯವಾದ ಮಕ್ಕಳಿಗೆ ಕರ್ತನೆ ಇನ್ನೂ ದೇವರಲ್ಲಿ ಅಂಟುಕೊಂಡು ಇರುವ ಹಾಗೆ ಕೃಪೆಯನ್ನು ಕೊಡು. ಕರ್ತನೆ, ನಿನ್ನ ಚರಣದಲ್ಲಿ ಸೇರಿಸಿರುವ ಈ ಕಾಣಿಕೆಯನ್ನು ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಉಪಯೋಗಿಸಿಕೋ. ಮಾತ್ರವಲ್ಲದೆ ಈ ದಿನದ ಆತ್ಮೀಯ ಮನ್ನಾ ನಮಗೆ ಆಗಲೇ ದಯಪಾಲಿಸಿ ಸ್ವಾಮಿ. ಕರ್ತನೆ, ನಾವು ಆತ್ಮೀಯ ರೀತಿಯಲ್ಲಿ ಇನ್ನೂ ಬಲವನ್ನು ಹೊಂದಿಕೊಳ್ಳುವಂತೆ ಕೃಪೆಯನ್ನು ಕೊಡು. ಸ್ತೋತ್ರಗಳನ್ನು ಹೇಳುತ್ತಾ ಈ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೇನ್. ದಯಮಾಡಿ ಕೂತ್ಕೊಳ್ರಿ. ನಿಮಗೆ ವಾಟ್ಸಪ್ ಗ್ರೂಪ್ ಮೇಲೆ, ಕನ್ನಡ ನಮ್ಮ ಚರ್ಚಿನ ಗ್ರೂಪ್ ಮೇಲೆ ಈ ಬುಕ್ಕದು ಎಲ್ಲ ಪೇಜಸ್ ಈ ಬುಕ್ಕಲ್ಲಿರ್ತಕ್ಕಂಥ ಎಲ್ಲ ಪೇಜಸ್ ನಿಮಗೆ ವಾಟ್ಸಪ್ಪಲ್ಲಿ ಆಗಲೇ ಕಳಿಸಿದ್ದಾರೆ. ನೀವು ಬುಕ್ಕು ತೆಗೆದುಕೊಂಡು ಅಥವಾ ಬುಕ್ಕು ನಾವು ಕೊಡಲಿಕ್ಕೆ ಆಗಲ್ಲ. ಆದ್ದರಿಂದ आपको चर्च के व्हाट्सएप ग्रुप पर इस किताब को भेजा गया है, तो आप लोग उस ग्रुप को या खोलकर आप लोग ये पढ़ सकते हैं मेरे साथ. ಅದಕ್ಕಿಂತ ಮುಂಚೆ ನಾವು ಏನು ಮಾಡೋಣ ಅಂತಂದರೆ 83ನೇ ಹಾಡನ್ನು ಆಡೋಣ. ಆಗ ನಮ್ಮ ವಾಲಂಟಿಯರ್ಸ್ಗಳು ಬಂದು ನಿಮಗೆ ಕಮ್ಯುನಿಯನ್ದು ಇದು ಕೊಡ್ತಾರೆ. ಅದು ಕೊಟ್ಟಾಗ ನೀವು ಅದನ್ನು ತೆಗೆದುಕೊಂಡು ಹಾಗೆ ಇಟ್ಕೊಳ್ರಿ. ನಾನು ಯಾವಾಗ ತನಕ ಓಪನ್ ಮಾಡಲಿಕ್ಕೆ ಹೇಳಲ್ಲ, ಆ ಟೈಮ್ ತನಕ ಓಪನ್ ಮಾಡಬೇಡ್ರಿ. अभी हम इस समय गीत क्रमांक 83 इस गीत को हम गाएंगे. इस गीत को गाते समय हमारे कुछ वॉलंटियर्स आपके जगह पर आकर आपको कम्युनियन का वो जो ग्लास है वो देंगे, और वो जब तक मैं ना कहूँ आप लोग उसे खोलना नहीं. तो हम पहले गीत प्रारंभ करेंगे. ಅದಾದಮೇಲೆ ನಾನಿಲ್ಲಿ ಪ್ರಾರ್ಥನೆ ಇದೆ, ಕಮ್ಯುನಿಗೋಸ್ಕರ ಪ್ರಾರ್ಥನೆ ಮಾಡಿದ ಮೇಲೆ ನೀವು ಅದನ್ನು ಓಪನ್ ಮಾಡಬೇಕು. ಓಕೆ, ನಾವು ಎದ್ದು ನಿಂತ್ಕೊಂಡು 83ನೇ ಹಾಡನ್ನು ಆಡೋಣ. ವಿಲ್ ಸಿಂಗ್ ಸಾಂಗ್ 83.
Give thanks unto thee, O Lord, Holy Father, Almighty, everlasting God. Therefore, with angels and archangels, and with all the company of heaven, we love and magnify thy glorious name, evermore praising thee and saying, Holy, 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 Lord God of hosts, heaven and earth are full of thy glory. Glory be to thee, O Lord Most High. Amen. Almighty God, our Heavenly Father, who of thy tender mercy did give thine only Son Jesus Christ to suffer death upon the cross for our redemption, who made thereby the one offering of himself, a full, perfect, and sufficient sacrifice for the sins of the whole world, and in his new and in his holy gospel come on us unto you. This memorial of his special death, hear us, O merciful Father, we most humbly beseech thee, and grant that we, receiving this bread and wine, according to thy Son, our Savior Jesus Christ's holy institution, in the remembrance of his death and passion, may also be partaker of the divine nature through him, who in the same night that he was betrayed, took bread, and when he had given thanks, he brake it and gave it to his disciples, saying, Take, eat, this is my body, which is given for you. Do this in remembrance of me. Likewise, after the supper, he took the cup, and when he had given thanks, he gave to them, saying, Drink you all of this, for this is my blood, the new covenant, which is shed for you and for many, for the remission of sins. Do this as often
ಇದನ್ನು ಕುಡಿದ ಮೇಲೆ ನೀವು ನಿಮ್ಮ ಹತ್ತದ ನಿದ್ರೆ ಅಥವಾ ನಿದ್ರೆಯಲ್ಲಿ ನೀವು ವಾಪಸ್ ಆಗಬೇಕಾಗಿ ನೆನಪಿರುತ್ತದೆ. English medium होगा, Kannada medium होगा, Malayalam होगा. O Lord, our heavenly Father, we the humble servants desire the Fatherly goodness. Merciful to accept this our sacrifice of praise and thanksgiving. Most humbly beseeching Thee to grant that by the merits and death of Thy Son Jesus Christ, and through faith in His blood, we and Thy whole church obtain forgiveness of our sins and all the benefits of His passion. And here we all who have returned to Thee, O Lord, ourselves, our souls and bodies, to be a visible, holy, and living sacrifice unto Thee, humbly beseeching Thee that all we who are partakers of this holy communion may be filled with Thy grace and heavenly benediction. And although we be unworthy through our manifold sins to offer unto Thee any sacrifice, yet we beseech Thee to accept this our bountiful service, not weighing on our merits, but pardoning our offenses through Jesus Christ our Lord, by whom and with whom, in the evangelical Spirit, all honor and glory be to Thee, O Father Almighty, world without end. Glory be to God on high, and on earth peace, goodwill toward men. We praise Thee, we bless Thee, we worship Thee, we glorify Thee, we give thanks to Thee for Thy great glory. O Lord God, Heavenly King, God, the Father Almighty, O Lord, the only begotten Son, Jesus Christ, O Lord God, Lamb of God, Son of the Father, that takes away the sins of the world, have mercy upon us. Thou that takes away the sins of the world, receive our prayer. Thou who sittest at the right hand of God, the Father, have mercy upon us. For Thou only art holy, Thou only art the Lord, Thou only, O Christ, with the Holy Ghost, art most high, in the glory of God the Father. Amen. Then we go to prayer. ಅದು ಖಾಲಿ ಮಾಡಿದ್ರಾ ಬಾಕ್ಸ್? ನಾವು ಈ ಸಮಯದಲ್ಲಿ ಎದ್ದು ನಿಂತ್ಕೊಂಡು ಹಾಡಿನ ಪುಸ್ತಕದಲ್ಲಿ ಕೊನೆ ಹಾಡನ್ನು ಆಡೋಣ. 271 ವಿಲ್ ಸಿಂಗ್ ಹಿಮ್ ನಂಬರ್ 271. ಈ ಹಾಡನ್ನು ಆಡುವಾಗ ಕಾಣಿಕೆ ಎತ್ತಲ್ಪಡ್ತದೆ. ದಯಮಾಡಿ ನಿಮ್ಮ ಜಾಗದಿಂದ ನೀವು ಲೈನ್ ಪ್ರಕಾರ ಬನ್ನಿರಿ, ಬಂದು ಕಾಣಿಕೆ ಹಾಕಿ ನಿಮ್ಮ ಸ್ಥಳಕ್ಕೆ ಹೋಗಿರಿ. ಈ ಹಾಡನ್ನು ಆಡುವಾಗ ಕಾಣಿಕೆ ಎತ್ತಲ್ಪಡ್ತದೆ. ಹಿಮ್ ನಂಬರ್ 271.
ಫಸ್ಟ್ ಜಾನ್ವರಿ ದಿನ ಬಂದಿರತಕ್ಕಂಥ ಕಾಣಿಕೆ ಈ ರೀತಿಯಲ್ಲಿದೆ. ಹೋದ ತಿಂಗಳಲ್ಲಿ 20ನೇ ತಾರೀಕು ಅಂದರೆ ಮೊದಲನೇ ಆರಾಧನೆ ಆ ದಿನ ಬಂದಿರತಕ್ಕಂಥ ಕಾಣಿಕೆ 4,936 ರೂಪಾಯಿ. 4,936 ವಾಸ್ ದಿ ಆಫರಿಂಗ್ ಫಾರ್ 20th/12/2020. ಕ್ರಿಸ್ಮಸ್ ಆಫರಿಂಗ್, ಕ್ರಿಸ್ಮಸ್ ದಿನದ ಕಾಣಿಕೆ ಕ್ಯಾರಲ್ ಆಫರಿಂಗ್ 19,070 ರೂಪಾಯಿ, 19,070. ಕ್ರಿಸ್ಮಸ್ ಸರ್ವಿಸ್ ಆಫರಿಂಗ್ 10,251. ಟೋಟಲ್ ಕ್ರಿಸ್ಮಸ್ ಆಫರಿಂಗ್ ಬಂದದ್ದು 29,321 ರೂಪೀಸ್. ಮತ್ತು 27ನೇ ತಾರೀಕು ಆ ದಿನದ ಆರಾಧನೆ, ಭಾನುವಾರದ ಆರಾಧನೆ ಕಾಣಿಕೆ 4,514 ರೂಪಾಯಿ, 4,514 ರೂಪೀಸ್. ಮತ್ತು ಮೊದಲನೇ ಆರಾಧನೆ, 1ನೇ ತಾರೀಕು ಆರಾಧನೆ, ಅದರ ಕಾಣಿಕೆ ಈ ರೀತಿಯಲ್ಲಿದೆ. 1 ಜನವರಿ 14,975 ರೂಪಾಯಿ, 14,975, 14,975 ರೂಪಾಯಿ. ಇದು ಬಂದಿರತಕ್ಕಂಥ ಕಾಣಿಕೆಗಳು. ಪ್ರಾರ್ಥನೆ ಮಾಡೋಣ. ಪರಮ ಗುರುವೇ, ನಮ್ಮ ಒಡೆಯನೇ, ನಮ್ಮ ತಂದೆ, ನಮ್ಮ ದೇವರೇ, ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ ಮೊದಲನೇ ಭಾನುವಾರದ ಆರಾಧನೆ ದಿನ ನಮ್ಮೆಲ್ಲರಿಗೆ ನಿನ್ನ ಭವನದಲ್ಲಿ ಸೇರಿಸಿ ಯಾವ ರೀತಿಯಲ್ಲಿ ನಾವು ಆಶೀರ್ವಾದ ಹೊಂದಿಕೊಳ್ಳಬಹುದು ದಿನ ಪ್ರತಿದಿನ ಅನ್ನುವಂಥ ಮಾತನ್ನು ನಮಗೆ ತಿಳಿಸೋದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ಇಷ್ಟೆಲ್ಲ ಕರ್ತನೆ, ನಿನ್ನ ಮಂದಿರದಲ್ಲಿ ಸೇರಿ ಬಂದಿರತಕ್ಕಂಥ ನಾವೆಲ್ಲರೂ ಕ್ರಿಸ್ತನೇ, ನಿನ್ನ ಶರೀರವನ್ನು ಮತ್ತು ನಿನ್ನ ರಕ್ತವನ್ನು ನಾವು ಗ್ರಹಿಸಿಕೊಂಡಿದ್ದೇವೆ. ಕರ್ತನೇ, ಇನ್ನು ಮುಂದೆ ನಮ್ಮ ಜೀವಿತದಲ್ಲಿ ಇಡೀ ವರ್ಷವೆಲ್ಲ ಬರುವ ಎಲ್ಲ ದಿನಗಳು ನಮ್ಮ ಚಿತ್ತದನುಸಾರವಾಗಿ ಇರಲಾರದೆ ನಿನ್ನ ಚಿತ್ತದನುಸಾರವಾಗಿ ಆಗುವ ಹಾಗೆ ಕೃಪೆಯನ್ನು ಕೊಡು. ಕರ್ತನೇ, ಸೇರಿ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳಿಗೆ ಈ ದಿನದ ಆಶೀರ್ವಾದದಿಂದ ಆಶೀರ್ವದಿಸು. ನೀನು ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳಲ್ಲಿ ನಿನ್ನ ಪ್ರಿಯವಾದ ಮಕ್ಕಳು ಕಾಣಿಕೆಗಳನ್ನು ತೆಗೆದು ತಂದಿರುವಾಗ ಈ ಕಾಣಿಕೆಗಳನ್ನು ಆಶೀರ್ವದಿಸು. ಇದನ್ನು ಬೆಳೆಸಿ ನಿನ್ನ ರಾಜ್ಯದ ವಿಸ್ತಾರಕ್ಕಾಗಿ ಉಪಯೋಗ ಮಾಡಿಕೊಳ್ಳುತ್ತಾ ಈ ನಿನ್ನ ಪ್ರಿಯವಾದ ಮಕ್ಕಳ ಜೀವಿತಗಳಲ್ಲಿ ಪರಲೋಕದ ಬಾಗಿಲನ್ನು ತೆರೆದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಆಶೀರ್ವಾದಗಳನ್ನು ನೀಡು ಸ್ವಾಮಿ. ಇವರಿಗೆ ಸಮೃದ್ಧಿಯಾಗಿರ್ತಕ್ಕಂಥ ಜೀವನವನ್ನು ನೀನು ಕೊಡು. ನೀನು ನಿನ್ನ ವಾಕ್ಯಗಳಲ್ಲಿ ವಾಗ್ದಾನ ಮಾಡಿರ್ತಕ್ಕಂಥ ವಾಗ್ದಾನಗಳನ್ನು ಇವರ ಜೀವಿತಗಳಲ್ಲಿ ಪೂರ್ತಿಗೊಳಿಸಬೇಕಾಗಿ ನಿನ್ನ ಬೇಡಿಕೊಳ್ತಾ ಇದ್ದೇವೆ. ಈಗ ನಿನ್ನ ಭವನವನ್ನು ಬಿಟ್ಟು ನಮ್ಮ ಮನೆಗಳಿಗೆ, ನಮ್ಮ ಕೆಲಸ ಕಾರ್ಯಗಳಿಗೆ ತೆರಳುವಾಗ ದೇವರಾತ್ಮನೇ ನಮ್ಮೆಲ್ಲರನ್ನು ಕಾಪಾಡು. ನಮ್ಮನ್ನು ಎಲ್ಲ ಕೇಳುಗಳನ್ನು ತಪ್ಪಿಸು. ನಾವಿಂತಿರುಗಿ ಬೆಟ್ಟ ಆಗುವ ತನಕ ನಮಗೆ ಸುರಕ್ಷತೆ ಭದ್ರತೆಯನ್ನು ನೀಡಿ ನಿನ್ನ ನಾಮದಲ್ಲಿ ನಾವು ಮುಂದಿನ ಭಾನುವಾರ ಮತ್ತೊಂದು ಆವರ್ತೆ ಒಬ್ರಿಗೊಬ್ಬರು ಕ್ರಿಸ್ತನ ನಾಮದಲ್ಲಿ ಭೇಟಿಯಾಗಿ ಆತನನ್ನು ಆರಾಧಿಸುವ ಹಾಗೆ ಆ ರೀತಿಯಲ್ಲಿ ಕೃಪೆಯನ್ನು ತೋರಿಸುವ ಆಶೀರ್ವಾದವನ್ನು ನೀಡು. ಸ್ತೋತ್ರಗಳನ್ನು ಹೇಳುತ್ತಾ ಎಲ್ಲ ಘನತೆ, ಎಲ್ಲ ಮಾನ ಮಹಿಮೆ ಗೌರವ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆ ನಜರೇತಿನ ಯೇಸುವೇ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. The peace of God which passeth all understanding, keep your hearts and minds in the knowledge and love of God and of His Son Jesus Christ our Lord, and the blessings of God Almighty, the Father, the Son and the Holy Spirit be among you and remain with you always. Amen. Amen. Amen.